ಎವ್ರಿವಾನ್, ಎಲ್ರಿಗೂ ನಮಸ್ತೆ. ನಾವಿವತ್ತು ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಅವರು ಕಟ್ಟಿಸಿರುವಂತಹ ಆರ್ಟ್ ಆಫ್ ಲಿವಿಂಗ್ ಅನ್ನೋ ಆಶ್ರಮಕ್ಕೆ ಬಂದಿದ್ದೀವಿ. ಸೊ ಈ ಆಶ್ರಮ 1986ನೇ ಇಸ್ವಿಯಲ್ಲಿ ಕಟ್ಟಿಸಿದಾರಂತೆ. ನಾವು ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ ಸಿಲ್ಕ್ ಇನ್ಸ್ಟಿಟ್ಯೂಟ್ ಸ್ಟಾಪಲ್ಲಿ ಇಳ್ಕೊಂಡ್ವಿ. ಮೆಟ್ರೋದಲ್ಲಿ ಬಂದ್ವಿ. ಆ ಸಿಲ್ಕ್ ಇನ್ಸ್ಟಿಟ್ಯೂಟಲ್ಲಿ ಇಳ್ಕೊಂಡ್ಮೇಲೆ ನಮಗೆ ಸುಮಾರು ಬಸ್ಗಳು ಸಿಗುತ್ತೆ. ನಿಮಗೆ ಕೇಳ್ಕೊಂಡು ಹತ್ತಿ ಲೋಕಲೈಟ್ಸ್ ಹತ್ರ. ಸೊ ಆ ಬಸ್ಸಿಂದ ನಿಮಗೆ ಇಲ್ಲಿ ಆರ್ಟ್ ಆಫ್ ಲಿವಿಂಗ್ ಅನ್ನೋ ಸ್ಟಾಪಲ್ಲೇ ಇಳಿಸ್ತಾರೆ. ಅಲ್ಲಿಂದ ಇಲ್ಲಿಗೆ ಒಂದು 10 ನಿಮಿಷದ ದಾರಿ. ಸೊ ನಮಗೆ ಓವರ್ ಆಲ್ 2 ಗಂಟೆ ಹತ್ತತ್ರ ಆಯಿತು. ಬಟ್ ನೀವು ಮೆಜೆಸ್ಟಿಕ್ಕಿಂದ ಬರ್ತೀರಿ ಅಂತ ಆದರೆ ನಿಮಗೆ ಹಾರ್ಡ್ಲಿ 1 ಗಂಟೆ ಬೇಕು ಅಷ್ಟೇ. ಸೊ ಬನ್ನಿ ನೋಡೋಣ ಇಲ್ಲಿ ಏನೇನೆಲ್ಲ ಇದೆ ಅಂತ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಅ ವಿಡಿಯೋ. ಬನ್ನಿ ತೋರಿಸ್ತೀನಿ ಏನೇನಂತ. ಮೊದಲಿಗೆ ನೀವು ಆರ್ಟ್ ಆಫ್ ಲಿವಿಂಗ್ ಎಂಟರ್ ಆಗ್ತಿದ್ದ ಹಾಗೇ ಬಲಬದಿಯಲ್ಲಿ ಈ ನಕ್ಷತ್ರ ವನ ಅಂತ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಅಲ್ಲಿಂದ ನೀವು ಬಂದ ದಾರಿಯಿಂದನೇ ಸ್ಟ್ರೈಟ್ ಹೋಗ್ತೀರಿ ಅಂತ ಆದರೆ ಅಲ್ಲಿ ನಿಮಗೆ ಗುರುಪಾದುಕ ವನ ಅಂತ ಸಿಗುತ್ತೆ. ಅದ್ರ ಬಗ್ಗೆ ನಾನು ನಿಮ್ಗೆ ಮುಂದೆ ಹೇಳ್ತೀನಿ ಏನು ಅಂತ. ಎಡಬದಿಯಲ್ಲಿ ಕೆಲವೊಂದು ಅಂಗಡಿಗಳಿದೆ. ಈ ನಕ್ಷತ್ರ ವನದ ವಿಶೇಷತೆ ಏನು ಅಂದರೆ ಇಲ್ಲಿ ಕೆಲವೊಂದು ಮೆಡಿಸಿನಲ್ ಟ್ರೀಸ್ ಆ್ಯಂಡ್ ಪ್ಲ್ಯಾನ್ಸ್ ಇದೆ. ಸೊ ಆ ಮರದ ಸೈಂಟಿಫಿಕ್ ಹೆಸರೇನು, ಅದರ ವಿಶೇಷತೆ ಏನು ಅಂತ ಹೇಳಿ ಅದರ ಕೆಳಗಡೆ ಇರುವಂತಹ ವೃತ್ತಾಕಾರದಲ್ಲಿರುವಂತಹ ಕಲ್ಲಿನ ಮೇಲೆ ಕೆತ್ತಿದ್ದಾರೆ. ಅದರ ಮೇಲೆ ಬರೆದಿದ್ದಾರೆ ಅದೇನು ಅಂತ ಹೇಳಿ. ಇಲ್ಲಿ ನೋಡಬಹುದು ನೀವು. ಈ ಬೋರ್ಡಲ್ಲಿ ಏನು ಬರೆದಿದ್ದಾರೆ ಅಂದರೆ ನಮ್ಮದು ಇಂಡಿಯನ್ ಕಲ್ಚರಲ್ಲಿ ಒಂದು ಟ್ರೆಡಿಷನ್ ಇದೆ. ಅದೇನು ಅಂದರೆ ಯಾರದೇ ಮನೆಯಲ್ಲಿ ಒಂದು ಮಗು ಹುಟ್ಟಿದಾಗ ಮಗುವಿನ ಹುಟ್ಟಿದ ದಿನಾಂಕ ಹಾಗೂ ಸಮಯದ ಬೇಸಿಸ್ ಮೇಲೆ ನಮಗೆ ರಾಶಿ ಅಥವಾ ಒಂದು ನಕ್ಷತ್ರ ಅಂತ ಅಸೈನ್ ಆಗುತ್ತೆ. ಸೊ ಆ ನಕ್ಷತ್ರಕ್ಕೆ ಅನುಗುಣವಾಗಿ ಒಂದು ಸಿಂಬಾಲಿಕ್ ಟ್ರೀಸ್ ಅಂತ ಇರುತ್ತೆ, ಅಂದರೆ ಗಿಡ ಅಥವಾ ಮರ ಇರುತ್ತೆ. ಅದನ್ನು ಈಗ ಯಾವುದೇ ಮನೆಯಲ್ಲಿ ಒಂದು ಮಗು ಹುಟ್ಟಿದಾಗ ಆ ಮಗುವಿನ ನಕ್ಷತ್ರಕ್ಕೆ ಅನುಗುಣವಾಗಿರುವಂಥ ಒಂದು ಗಿಡವನ್ನು ಅವರ ತಂದೆ ಅಥವಾ ತಾಯಿ ನೆಡಬೇಕು. ಅದನ್ನು ನಟ್ಟು ಅವರು ಅದನ್ನು ಬೆಳೆಸಬೇಕು. ಸೊ ಗಿಡ ಅವರು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಷ್ಟು ಚೆನ್ನಾಗಿ ಮಗು ಆರೋಗ್ಯನೂ ಚೆನ್ನಾಗಿರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಆ ನಕ್ಷತ್ರಕ್ಕೆ ಅನುಗುಣವಾಗಿರುವಂಥ ಯಾವ ಗಿಡ ಅಂತ ಎಲ್ಲ ಇಲ್ಲಿ ಈ ನಕ್ಷತ್ರ ವನದಲ್ಲಿ ಅವರು ನೆಟ್ಟಿದ್ದಾರೆ. ನಾವು ನಕ್ಷತ್ರ ವನ ನೋಡ್ಕೊಂಡಾದ್ಮೇಲೆ ಅಲ್ಲಿಂದ ಸೀದಾ ಗುರುಪಾದುಕ ವನ ನೋಡೋಕ್ಕೆ ಹೋಗ್ತಾ ಇದ್ವಿ. ಆರ್ಟ್ ಆಫ್ ಲಿವಿಂಗ್ ಪಾರ್ಕಿಂಗ್ ಆ ಕಡೆ ಇದೆ, ನೋಡ್ತಿರ್ಬೋದು. ಗುರುಪಾದುಕ ವನ ಎಂಟರ್ ಆಗ್ತಿದ್ದಾಗೇ ನೀವು ಅಲ್ಲಿ ನೋಡಬಹುದು ಒಂದು ಎನ್ಕ್ವೈರಿ ಡೆಸ್ಕ್ ಇದೆ. ಸೊ ಅಲ್ಲಿ ಏನೇ ನಿಮಗೆ ಡೌಟ್ಸ್ ಇದ್ದರೆ ಎಲ್ಲಿ ಹೋಗಬೇಕು ಏನು ಅಂತ ಹೇಳಿದರೆ ಅಲ್ಲಿ ವಿಚಾರಿಸ್ಬೋದು ನೀವು. ನಾವು ಹಾಗೆ ಕೇಳ್ಕೊಂಡು ಹೋದ್ವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಗುರುಪಾದುಕ ವನ. ಹೆಸರಿಗೆ ತಕ್ಕ ಹಾಗೆ ಗುರುಪಾದುಕ ವನ, ಗುರುವಿನ ಪಾದುಕೆಯ ಶೇಪಲ್ಲಿ ಇದನ್ನು ಕಟ್ಟಿಸಿದ್ದಾರೆ. ಆರ್ಟ್ ಆಫ್ ಲಿವಿಂಗ್ ಯಾವುದೇ ಕಾರ್ಯಕ್ರಮ ಇರಬಹುದು ಅದನ್ನು ಇಲ್ಲಿ ಮಾಡ್ತಾರೆ. ಯಾವುದೇ ಪ್ರೋಗ್ರಾಮ್ ಇದ್ದರೂ ಇಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂತ ಗೊತ್ತಾಯಿತು. ಈ ಆಶ್ರಮ ಎಷ್ಟು ದೊಡ್ಡದಾಗಿದೆ ಅಂದರೆ ಸುಮಾರು 250 ಎಕರೆಯಷ್ಟು ಜಾಗ ಅಂತ ಇದು. ಅಷ್ಟು ಜಾಗವನ್ನು ನೀವು ಬರೀ ನಡ್ಕೊಂಡು ಹೋಗಿ ಬರೋಕ್ಕಾಗಲ್ಲ. ಹಾಗಾಗಿ ಅವರು ಫ್ರೀ ಬಸ್ ಸರ್ವಿಸ್ ಅಂತ ಇಟ್ಟಿದ್ದು. ಬಸ್ಸಲ್ಲಿ ನಿಮ್ಗೆ ಎಲ್ಲಿ ಬೇಕಿದ್ರೂ ಅಲ್ಲಿ ಹೋಗಿ ಇಳಿಬೋದು. ನಾವು ಅಲ್ಲಿ ರೀಚ್ ಆಗುವಾಗಲೇ ಮಧ್ಯಾಹ್ನ ಆದ ಕಾರಣ ಊಟದ ಟೈಮಿಂಗ್ಸ್ 12:30ಯಿಂದ 2:30 ತನಕ ಅಂತ ಕೇಳ್ಪಟ್ಟಿದ್ದೆ. ಹಾಗಾಗಿ ನಾವು ಗುರುಪಾದುಕವನ್ನು ನೋಡ್ಕೊಂಡಾದ್ಮೇಲೆ ಡೈರೆಕ್ಟ್ ನಾವು ಅನ್ನಪೂರ್ಣ ಡೈನಿಂಗ್ ಹಾಲ್ ಅಂತ ಹೆಸರು ಅದು, ಅಲ್ಲಿಗೆ ಹೋದ್ವಿ. ಇಲ್ಲಿ ನೋಡ್ತಿರ್ಬೋದು ಅದೇ. ನಾನು ಅಂದ್ಕೊಂಡಿರಲಿಲ್ಲ ನಮಗೆ ಲಂಚಿಗೆ ಇಷ್ಟೆಲ್ಲ ಕೊಡ್ತಾರೆ ಅಂತ. ನಾವು ಹೋಗಿದ್ದು ಸಂಡೇ. ಆ ದಿವಸ ಅಲ್ಲಿ ತುಂಬ ಜನ ಇದ್ದರು. ಸಾತ್ವಿಕ ಆಹಾರ ಅಲ್ಲಿ. ನಾವು ನಮ್ಮ ಮಧ್ಯಾಹ್ನದ ಊಟ ಆದಮೇಲೆ ಅನ್ನಪೂರ್ಣ ಡೈನಿಂಗ್ ಹಾಲಿಂದ ಹೊರಗೆ ಬಂದ್ವಿ. ಅಲ್ಲೇ ಹತ್ತಿರದಲ್ಲಿ ಇದ್ದಂಥ ಕೆಲವೊಂದು ಅಂಗಡಿಗಳನ್ನು ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ಸೊ ಅಲ್ಲಿ ಸುಮಾರು ಅಂಗಡಿಗಳಿದ್ವು. ಅದನ್ನೆಲ್ಲ ನೋಡೋಕ್ಕೆ ನಿಮ್ಮ ಬಸ್ಸಲ್ಲೇ ಹೋಗಬೇಕಿತ್ತು. ಬಟ್ ನಮ್ಗೆ ಅಷ್ಟೆಲ್ಲ ನೋಡೋಕ್ಕಾಗಲಿಲ್ಲ. ಮೊದಲಿಗೆ ನಾವು ಅಲ್ಲೇ ಹತ್ತಿರದಲ್ಲಿದ್ದಂಥ ಐಸ್ ಕ್ರೀಮ್ ಅಂಗಡಿಗೆ ಹೋಗಿದ್ದು. ನನ್ನ ಫ್ರೆಂಡಿಗೆ ತುಂಬ ಕ್ರೇವಿಂಗ್ ಆಗ್ತಾಯಿತ್ತು ಐಸ್ ಕ್ರೀಮ್ ತಿನ್ನಬೇಕು ಅಂತ. ಹಾಗಾಗಿ ಅಲ್ಲಿ ಹೋದ್ವಿ.
ಅಲ್ಲಿಂದ ನೆಕ್ಸ್ಟ್ ನಾವು ಅಲ್ಲೇ ಪಕ್ಕದಲ್ಲಿದ್ದಂತಹ ಪುಸ್ತಕದ ಅಂಗಡಿಗೆ ಹೋದ್ವಿ. ಅಲ್ಲಿ ಸುಮಾರು ಒಳ್ಳೊಳ್ಳೆ ಪುಸ್ತಕಗಳಿದ್ವು, ನೀವಿಲ್ಲಿ ನೋಡ್ತಿರಬಹುದು. ಅಲ್ಲಿ ಇನ್ನೂ ಸುಮಾರು ಪುಸ್ತಕಗಳಿದ್ವು, ಬಟ್ ನಾನು ನಿಮಗೆ ಕೆಲವೊಂದು ಮಾತ್ರ ತೋರಿಸ್ತಾ ಇದ್ದೀನಿ ಇಲ್ಲಿ. ಅಲ್ಲೇ ಇನ್ನೊಂದು ಅಂಗಡಿಯಲ್ಲಿ ದಿನಸಿ ಐಟಮ್ಗಳು ಇದ್ವು, ಪೂಜಾ ಸಾಮಗ್ರಿಗಳು ಇದ್ವು. ರುದ್ರಾಕ್ಷಿ ಮಾಲೆ ನೀವು ನೋಡ್ತಿರಬಹುದು. ಸುಮಾರು ಪೂಜೆಗೆ ಬೇಕಾಗಿರುವಂಥ ಎಲ್ಲ ವಸ್ತುಗಳು ಅಲ್ಲಿದ್ವು. ಇದು ಸಾಂಬ್ರಾಣಿ ಅಂತ ಹೇಳ್ತಾರಲ್ಲ ಅದು. ಪುಟ್ ಐಡಲ್ಗಳು ತುಂಬ ಚೆನ್ನಾಗಿದ್ವು ಅಲ್ಲಿ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನಾನದು ಕುಂಕುಮದ ಬಟ್ಲೇನೋ ಅಂತ ಹೇಳ್ಕೊಂಡು ಓಪನ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಅದಾಗಲಿಲ್ಲ. ಎಲ್ಲ ಅಫೋರ್ಡೆಬಲ್, ರೀಸನೇಬಲ್ ಪ್ರೈಸ್ ಇತ್ತು ಅಲ್ಲಿ. ಹೀಗೆ ಸುಮಾರು ಅಂಗಡಿ ಸುತ್ತಿದ ಮೇಲೆ ನಮಗೆ ತುಂಬ ದಾಹ ಆಗ್ತಾಯಿತ್ತು, ಏನಾದರೂ ಕುಡಿಬೇಕು ಅನ್ನಿಸ್ತಿತ್ತು. ಹಾಗಾಗಿ ಅಲ್ಲೇ ಹತ್ತಿರದಲ್ಲೇ ಇದ್ದಂಥ ಒಂದು ಜ್ಯೂಸ್ ಅಂಗಡಿಗೆ ಹೋದ್ವಿ. ಅಲ್ಲಿ 200 mlಗೆ 50 ರೂಪೀಸ್ಗೆ ನಮಗೆ ಒಂದು ಆಮ್ಲಾ ಜ್ಯೂಸ್ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು ಆ ಆಮ್ಲಾ ಜ್ಯೂಸ್. ಹೇಗಿದೆ? ಇದೆಲ್ಲ ಆದಮೇಲೆ ನಾವು ವಿಶಾಲಾಕ್ಷಿ ಮಂಟಪನ ನೋಡೋಕ್ಕೆ ಹೊರಟ್ವಿ. ಆ ಮಂಟಪ ತುಂಬ ಚೆನ್ನಾಗಿತ್ತು. ಐ ಕ್ಯಾನ್ ಸೇ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಅಟ್ರಾಕ್ಟಿವ್ ಪ್ಲೇಸ್ ಇನ್ ದ್ಯಾಟ್ ಆರ್ಟ್ ಆಫ್ ಲಿವಿಂಗ್. ನಿಜವಾಗ್ಲೂ ಚೆನ್ನಾಗಿತ್ತು, ತುಂಬ ಪೀಸ್ ಇತ್ತು. ನಾವು ಮಧ್ಯಾಹ್ನ ಊಟ ಆದಮೇಲೆ ಅದರೊಳಗೆ ಹೋದ್ವಿ. ಒಳಗೆ ಅಂದ್ರಲ್ಲಿ ನೀವು ಕಾಣಬಹುದು, ಅಲ್ಲಿ ಸುಮಾರು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಥರ ಇದೆ. ಅಲ್ಲಿ ಫಸ್ಟ್ ಫ್ಲೋರಿನ ಏನು ಹೊರಾಂಗಣ ಏನಿದೆ ಅಲ್ಲಿ ನಾವು ಸುಮಾರು ಹೊತ್ತು ಕಾಲ ಕಳೆದ್ವಿ. ನಾನು ನನ್ನ ಫ್ರೆಂಡ್ ಕೂತ್ಕೊಂಡಿದ್ವಿ. ತುಂಬ ಚೆನ್ನಾಗಿ ಗಾಳಿ ಬರ್ತಿತ್ತು, ಹೆಚ್ಚು ಬಿಸಿಲಿರಲಿಲ್ಲ ಆ ಜಾಗದಲ್ಲಿ. ನಾವು ಸುಮಾರು ಹೊತ್ತು ಒಂದು ಅರ್ಧ ಮುಕ್ಕಾಲು ಗಂಟೆ ಅಲ್ಲೇ ಕೂತ್ಕೊಂಡು ಆಚೆ ಈಚೆ ನೋಡ್ತಾ ತುಂಬ ಚೆನ್ನಾಗಿ ಮೆಡಿಟೇಟ್ ಮಾಡ್ತಾ ಕೂತ್ಕೊಂಡಿದ್ವಿ ಅಲ್ಲೇ. ಆಗ ಹೆಚ್ಚು ಜನ ಇರಲಿಲ್ಲ ಆ ಒಂದು ಜಾಗದಲ್ಲಿ. ಆಮೇಲೆ ತುಂಬ ಜನ ಜಾಸ್ತಿ ಬರ್ತಾ ಹೋದರು. ಜನ ಜಾಸ್ತಿ ಬರ್ತಿದ್ದ ಹಾಗೆ ಅವ್ರು ಮಾತಾಡೋ ಕಚ್ಚಿ ಸೌಂಡ್ಗಳು ಮತ್ತು ಮಕ್ಕಳು ಕಿರ್ಚಾಡೋದು ಅದೆಲ್ಲ ಕೇಳ್ತಾ ಇತ್ತು. ಬಟ್ ಆದರೂ ಒಂಥರ ಆ ಜಾಗ ಪ್ರಶಾಂತವಾಗೇ ಇತ್ತು. ತುಂಬ ಖುಷಿ ಆಗ್ತಿತ್ತು ಅಲ್ಲೆಲ್ಲ ಓಡಾಡಬೇಕಾದ್ರೆ. ಚೆನ್ನಾಗಿ ಗಾಳಿ ಬೇರೆ ಬರ್ತಾ ಇತ್ತು. ಆ್ಯಸ್ ಎ ವಿಸಿಟರ್ ಆಗಿ ನೀವು ಒನ್ ಡೇ ಆ ಜಾಗವನ್ನೆಲ್ಲ ಬಂದು ನೋಡ್ಕೊಂಡು ಹೋಗ್ಬೋದು. ಅಲ್ಲಿ ನೀವೇನಾದರೂ ಪ್ರೋಗ್ರಾಮ್ ಅಟೆಂಡ್ ಮಾಡ್ತೀರಿ ಅಂತ ಆದರೆ ಆಗ ಆ ಪ್ರೋಗ್ರಾಮ್ ಬೇಸ್ಡ್ ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ವಿಶಾಲಾಕ್ಷಿ ಮಂಟಪದ ಅಪೋಸಿಟಲ್ಲೇ ಅಲ್ಲಿ ಎನ್ಕ್ವೈರಿ ಡೆಸ್ಕ್ ಇದೆ. ಅದ್ರ ಬಗ್ಗೆ ಏನೇನು ಪ್ರೋಗ್ರಾಮ್ ಮಾಡ್ತಾರೆ ಏನೆಲ್ಲ ಅಂತ ಹೇಳಿ ಅಲ್ಲಿ ನೀವು ಅದನ್ನು ವಿಚಾರಿಸ್ಕೊಳ್ಬಹುದು. ಆಮೇಲೆ ಮಧ್ಯಾಹ್ನ ಬಾಗಿಲು ಹಾಕಿದರು. ಮಧ್ಯಾಹ್ನದ ಹೊತ್ತು ವಿಶಾಲಾಕ್ಷಿ ಮಂಟಪನ ಕ್ಲೋಸ್ ಮಾಡಿರ್ತಾರೆ. ಸಂಜೆ 4 ಗಂಟೆನ 4:15 ನಂತರನ ಓಪನ್ ಆಗುತ್ತೆ. ಆಮೇಲೆ ನಾವು ವಿಶಾಲಾಕ್ಷಿ ಮಂಟಪದ ಒಳಗೆ ಹೋದ್ವಿ. ಇಲ್ಲಿ ನೀವು ನೋಡಬಹುದು ಎಷ್ಟು ಚೆನ್ನಾಗಿದೆ ಒಳಗೆ ಅಂತ. ಅಲ್ಲಿ ತುಂಬ ಜನ ಇದ್ದರು ಒಳಗಡೆ. ನಾವು ಹೋಗೋ ಹೊತ್ತಿಗೆ ಎಲ್ಲ ಮಲಗಿದ್ರು. ಅಲ್ಲಿ ಒಂದು 4-5 ಜನ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಮೆಡಿಟೇಟ್ ಮಾಡ್ತಾಯಿದ್ರು. ಬಟ್ ನಾನು ಹೋದ ಟೈಮಲ್ಲಿ ತುಂಬ ಜನ ಇದ್ದರು, ಮಕ್ಕಳಿದ್ರು, ತುಂಬ ಗಜಿಬಿಜಿ ಇತ್ತು. ಐ ಡೋಂಟ್ ಥಿಂಕ್ ಅಲ್ಲಿ ಆರಾಮಾಗಿ ಪೀಸ್ಫುಲ್ಲಾಗಿ ನಾವು ಮೆಡಿಟೇಟ್ ಮಾಡ್ಬೋದು ಅಂತ ನನಗೆ ಅನಿಸ್ಲಿಲ್ಲ. ಆದರೂ ಅದರಲ್ಲೇ 1-2 ಜನ ನಿಜವಾಗ್ಲೂ ಮೆಡಿಟೇಷನ್ ಮಾಡ್ತಾಯಿದ್ರು.
ಇಲ್ಲಿ ನೀವು ಒಬ್ಸರ್ವ್ ಮಾಡ್ಬೋದು, ಈ ಮಂಟಪದ ಒಳಗಡೆ ಏನಿದೆ ಪ್ರತಿಯೊಂದು ಕಂಬದಲ್ಲಿ ನಮ್ಮದು ಧರ್ಮಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಧರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ಸಿಂಬಲ್ ಅಲ್ಲಿದೆ. ಅದು ಬರೀ ಹಿಂದೂ ಮುಸ್ಲಿಂ ಮಾತ್ರ ಅಲ್ಲ, ಅಲ್ಲಿ ಎಲ್ಲ ಧರ್ಮದ ಸಿಂಬಲ್ನೂ ಇತ್ತು ಅಲ್ಲಿ. ಅದು ನನಗೆ ಭಾರಿ ಖುಷಿ ಆಯಿತು. ಅಂದರೆ ಎಲ್ಲರೂ ಬರಬಹುದು ಅನ್ನೋ ಒಂದು ಸಂಕೇತ ಅದು. ಬರೀ ಹಿಂದೂಗಳು ಮಾತ್ರ ಬರಬೇಕಂತಿರಲಿಲ್ಲ, ಅಲ್ಲಿ ತುಂಬ ಜನ ಬೇರೆ ಧರ್ಮದವರು ಬರ್ತಿದ್ರು. One second. ವಿಶಾಲಾಕ್ಷಿ ಮಂಟಪ ಎಂಟರ್ ಆಗ್ತಿದ್ದಾಗೇ ಅದರ ಬಲಬದಿಯಲ್ಲಿ ವೇ ಟು ಗೌರಿ ಹಾಲ್ ಅಂತ ಇತ್ತು. ಮೊದಲು ನಾವು ಹೋಗಿದ್ದು ಅಲ್ಲಿಗೆ. ಸೊ ಈ ಜಾಗದಲ್ಲಿ ಒಳಗೆ ಹೋದ್ವಿ ನಾವು, ಏನಿದೆ ಏನು ಹಾಲ್ ಅಂತ ನೋಡ್ಕೊಂಬರೋಕ್ಕೆ. ಸೊ ಹೋಗೋ ದಾರಿ ತುಂಬ ಚೆನ್ನಾಗಿತ್ತು ಅದು. ಇಲ್ಲಿ ಹೂಗಳೆಲ್ಲ ಭಾರಿ ಚೆನ್ನಾಗಿದೆ. ಅಲ್ಲೇ ಒಳಗೆ ಹೋಗಿ ನೋಡಿದ ಮೇಲೆ ಮೆಡಿಟೇಷನ್ ಕ್ಲಾಸ್ ಮಾಡ್ತಾಯಿದ್ರು ಮಕ್ಕಳಿಗೆ. ಅಲ್ಲಿಂದ ಮತ್ತು ನಾವು ಹೊರಗೆ ಬಂದ್ವಿ. ಅಲ್ಲೇ ಇನ್ನೊಂದು ಆಶ್ರಮದ ವಿಚಾರಣೆ ಅಂತ ಎನ್ಕ್ವೈರಿ ಡೆಸ್ಕ್ ಇತ್ತು. ನಾವು ವಿಶಾಲಾಕ್ಷಿ ಮಂಟಪನ ಸುತ್ತಿದ ಮೇಲೆ ಅಲ್ಲಿ ಉಳ್ದ ಜಾಗ ಅಂತಿರೋದಕ್ಕೆ ಅಂತ ಹೇಳಿ ಬಸ್ಸಲ್ಲಿ ಹೋಗೋಣ ಅಂತ ತೀರ್ಮಾನ ಮಾಡಿದ್ವಿ. ಆದರೆ ಅಷ್ಟೊತ್ತಿಗಾಗಲೇ 3:30 ದಾಟಿತ್ತು. ಅವರು 3:30 ಹೊತ್ತಿಗೆ ಲಾಸ್ಟ್ ಬಸ್ ಅಂತ ಹೇಳಿ ಮಾಡಿಬಿಟ್ಟಿದ್ರು. ಆ ದಿವಸ ತುಂಬ ಜನ ಜಾಸ್ತಿ ಇದ್ದ ಕಾರಣ 3:30 ಗಂಟೆಗೆ ಬಸ್ ಸ್ಟಾಪ್ ಮಾಡಿದರು. ಆಮೇಲೆ ನಮಗೆ ಬೇರೆ ಜಾಗ ಸುತ್ತಕ್ಕಾಗಿಲ್ಲ. ಹಾಗಾಗಿ ಅಲ್ಲಿಂದ ನಾವು ಪಂಚಕರ್ಮ ಚಿಕಿತ್ಸೆ ಅಲ್ಲಿ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ವಿ. ಹಾಗಾಗಿ ನಾವು ಅಲ್ಲಿ ಹೊರಟ್ವಿ. ಅಲ್ಲಿ ಯಾವ ಥರದ ಮೆಡಿಕೇಷನ್ಸ್, ಅಲ್ಲಿನ ಪ್ರೊಸೀಜರ್ ಏನು ಅಂತ ತಿಳ್ಕೊಳ್ಳೋಕ್ಕೆ ನಾನು ನನ್ನ ಫ್ರೆಂಡ್ ಇಬ್ಬರು ಅಲ್ಲಿ ಹೋದ್ವಿ. ಆ ಜಾಗನೂ ತುಂಬ ಚೆನ್ನಾಗಿತ್ತು, ತುಂಬ ಪೀಸ್ಫುಲ್ ಇತ್ತು, ಗ್ರೀನರಿ ತುಂಬ ಚೆನ್ನಾಗಿದೆ. ಅದನ್ನು ನೋಡಿದ ಮೇಲೆ ನಾವು ಅಲ್ಲಿ ಏನೇನು ಚಿಕಿತ್ಸೆ ಕೊಡ್ತಾರೆ ಅಂತ ಕೇಳ್ಕೊಂಡು ಬರೋಣ ಅಂತ ಹೋದ್ವಿ. ಅಲ್ಲಿ ವಾಚ್ಮೆನ್ ಫಸ್ಟ್ ಹೇಳಿದರು ನಮಗೆ, ಅಂದರೆ ಅಲ್ಲಿ ವಿಸಿಟರ್ಸಿಗೆ ಎಲ್ಲೋ ಇಲ್ಲ ಇನ್ಸೈಡ್ ಅಂತ. ಆಮೇಲೆ ಅವ್ರ ಹತ್ರ ಮಾತಾಡಿ ನಮ್ಗೆ ಏನೇನೆಲ್ಲ ಚಿಕಿತ್ಸೆ ಮಾಡ್ತಾರೆ ಅಂತ ಗೊತ್ತಾಗಬೇಕಿತ್ತು ಅಂತ ಕೇಳಿದ ಮೇಲೆ ಅಂತೂ ಬಿಟ್ಟರು ನಮಗೆ. ನಾವು ಒಳಗೆ ಹೋಗಿ ಎಲ್ಲ ವಿಚಾರಿಸಿದ್ವಿ. ಅಲ್ಲಿ ಯಾವುದೇ ಚಿಕಿತ್ಸೆ ಕೊಡೋ ಮೊದಲು ನಾಡಿ ಪರೀಕ್ಷೆ ಅಂತ ಮಾಡ್ತಾರೆ ಅಂತ ಗೊತ್ತಾಯಿತು. ನಾಡಿ ಪರೀಕ್ಷೆ ಮಾಡೋ ಮೊದಲು 3 ಗಂಟೆ ಮೊದಲು ಏನೂ ತಿಂದಿರಬಾರ್ದಂತೆ. ಆ ನಾಡಿ ಪರೀಕ್ಷೆ ಮಾಡಿದ ಮೇಲೆ ಅದರ ಬೇಸಿಸ್ ಮೇಲೆ ನಮಗೆ ಏನು ಚಿಕಿತ್ಸೆ ಪಡಿಬೇಕು ಅಂತ ಅಲ್ಲಿನ ಡಾಕ್ಟ್ರೇ ಹೇಳ್ತಾರೆ. ಆನ್ಲೈನ್ ಥ್ರೂನೂ ಬುಕ್ ಮಾಡಿ ನಾವು ಬರ್ಬೋದು ಅಂತ ಗೊತ್ತಾಯಿತು. ಅಥವಾ ಅಲ್ಲೇ ಹೋಗಿ ಕನ್ಸಲ್ಟ್ ಮಾಡಿ ಆ ಪರೀಕ್ಷೆಯನ್ನು ಮಾಡ್ಕೊಂಡು ಬರಬಹುದು. ಅದು ಬಿಟ್ಟು ಬೇರೆ ಮಸಾಜ್ ರಿಲೇಟೆಡ್ ಟ್ರೀಟ್ಮೆಂಟ್ ಕೂಡ ಅವರಲ್ಲಿ ಕೊಡ್ತಾರೆ. ಮಸಾಜ್ ರಿಲೇಟೆಡ್ ಟ್ರೀಟ್ಮೆಂಟ್ಗೆ ಏನು ನಾಡಿ ಪರೀಕ್ಷೆ ಮಾಡಬೇಕಂತ ಏನೂ ಇರಲಿಲ್ಲ ಅಲ್ಲಿ. ಅದನ್ನು ಅಲ್ಲಿ ಹೋಗಿ ಮಾಡ್ಬೋದು. ಆ ಮಸಾಜ್ ರಿಲೇಟೆಡ್ ಥೆರಪೀಸ್ ಎಲ್ಲ 2000ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ಅವರು. ಸೊ ನಿಮ್ಗೆ ಯಾರಾದರೂ ಹೋಗಬೇಕು ಅಂತಿದ್ರೆ ನೀವು ಅಲ್ಲಿ ಹೋಗ್ಬೋದು. ಅಲ್ಲೇ ಸಂಜೆ ತನಕ ಕಳೆದ್ವಿ. ಬ್ಯೂಟಿಫುಲ್ ಸನ್ಸೆಟ್ ನೋಡಿದ್ವಿ. ಅದಾದಮೇಲೆ ಕತ್ಲಾದ್ಮೇಲೆ ವಿಶಾಲಾಕ್ಷಿ ಮಂಟಪ ನೋಡೋದೇ ಒಂದು ಸುಂದರವಾದಂತಹ ಅನುಭವ. ನನಗಂತೂ ತುಂಬ ಖುಷಿ ಆಯಿತು. ಅಲ್ಲಿ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಅಲ್ಲಿ 7 ಗಂಟೆ ನಂತರ ನಾವು ಗುರುಪಾದುಕವನದಲ್ಲಿ ಏನು ನೋಡಿದ್ದೀವಲ್ಲ, ಅಲ್ಲಿ ಸಂಜೆ ಕಾರ್ಯಕ್ರಮ ಆಯಿತು. ಅಲ್ಲಿ ಗುರೂಜಿಯವರು ಬರ್ತಾರೆ, ಅಲ್ಲಿ ಭಜನೆ ಮಾಡ್ತಾರೆ, ಅಲ್ಲಿ ನೃತ್ಯ ಇರುತ್ತೆ ಅಂತೆಲ್ಲ ಹೇಳಿದರು. ಅದನ್ನು ನೋಡೋಕ್ಕಂತಲೇ ನಾವು ಅಲ್ಲಿ ಹೋದ್ವಿ ಆಮೇಲೆ. ಸೊ ದ್ಯಾಟ್ ಈಸ್ ದ ಲಾಸ್ಟ್ ಪ್ಲೇಸ್. ನೀವು ನೋಡಬಹುದು ಇಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂತ.
ತುಂಬ ಒಳ್ಳೆ ಭಜನೆ ಮಾಡ್ತಾಯಿದ್ರು, ತುಂಬ ಒಳ್ಳೆ ಡ್ಯಾನ್ಸ್ ಮಾಡ್ತಾಯಿದ್ರು ಅಲ್ಲಿ. ನಾವು ಗುರೂಜಿ ಬರೋ ತನಕ ಕಾಯ್ತಾ ಇದ್ವಿ, ಬಟ್ ನಮಗೆ ತುಂಬ ಲೇಟ್ ಆದ ಕಾರಣ ನಮಗೆ ಅಲ್ಲಿ ಇರೋಕ್ಕಾಗಿಲ್ಲ. ಆಲ್ಮೋಸ್ಟ್ 1.5 hour ಅಲ್ಲಿದ್ವಿ, ಗುರೂಜಿ ನೋಡೋಕ್ಕಾಗಲಿಲ್ಲ ನಮಗೆ. ಬಟ್ ದಟ್ ಪ್ಲೇಸ್ ವಾಸ್ ಸೋ ಗುಡ್. ನೀವು ಬೆಂಗಳೂರಲ್ಲಿ ಇದ್ದೀರಿ ಅಂತ ಆದರೆ ಒಂದಿನ ನೀವು ಇಲ್ಲಿ ಬರಲೇಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗಲಿ.